ವಯನಾಡಿನ ಮರಣ ಮೃದಂಗ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಮಹಾ ಮಳೆ ಒಂದು ಕಡೆಯಾದ್ರೆ ಸರಣಿ ಭೂಕುಸಿತ ಮತ್ತೊಂದು ಕಡೆ. 3 ಬಾರಿ ಭೂಕುಸಿದಿರೋದು, ಹಾಗಾಗಿಯೇ ಊರಿಗೂರೇ ಸರ್ವನಾಶ ಆಗಿರೋದು. ವಯನಾಡಿನಲ್ಲಿ ವರುಣನ ರೌದ್ರ ನರ್ತನಕ್ಕೆ ಎಲ್ಲವೂ ಸರ್ವನಾಶ ಆಗಿದೆ. ಗುಡ್ಡ ಕುಸಿತ ಹೋಯಿತು, ಮಳೆ ಬರ್ತಲೇ ಇತ್ತು, ಪ್ರವಾಹ ಎಲ್ಲವನ್ನ ಕೊಚ್ಕೊಂಡು ಹೋಯಿತು. ಪರಿಣಾಮವಾಗಿ ಇಡೀ ಊರಿಗೆ ಊರೇ ನಾಮಾವಶೇಷ ಆಗೋಯ್ತು. ಚಂಬ್ರ ವೆಲ್ಲಾರಿ ಗುಡ್ಡಗಳು ಕುಸಿದು ಹೋಗಿದೆ. ಬೃಹತ್ ಬಂಡೆಗಳು ಇಡೀ ಗ್ರಾಮದ ಮೇಲೆ ಉರುಳು ಬಿದ್ದದ್ದು. ಮಧ್ಯರಾತ್ರಿ ಗಾಢ ನಿದ್ರೆಯಲ್ಲಿದ್ದಾಗ ಬಂಡೆಗಳು ಉರುಳು ಬಿದ್ದರೆ ಆ ಜನರ ಸ್ಥಿತಿ ಹೇಗಿರಬೇಡ. ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಹಲವರು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ರು. ಆದರೆ ಈಗ ಎಚ್ಚರ ಆದವರು, ಬದುಕು ಉಳಿದವರ ನೆಮ್ಮದಿ ಇಲ್ದಂಗಾಗಿದೆ. ತಮ್ಮವರಿಲ್ಲ, ತಮ್ಮ ಊರಿಲ್ಲ, ತಮ್ಮ ಮನೆಗಿಲ್ಲ. ಅಳಬೇಕು ಅಂತಂದ್ರೆ ಒಂದು ಹೆಗಲಿಲ್ಲ. ಅಂತ ಪರಿಸ್ಥಿತಿ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಆ ಜಾಗ ಹೇಗಿದೆ ನೋಡ್ತಾ ಇದ್ದೀವಿ. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯ ಒಂದು ಕಡೆಯಾದ್ರೆ ಆ ಇಡೀ ಊರಿಗೂರೇ ಬಂಡೆಗಲ್ಲುಗಳ ರಾಶಿಯಲ್ಲಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಊರಿತ್ತು, 400 ಮನೆ ಇತ್ತು. ಕುರುಹಿದೆಯಾ? ಏನೂ ಉಳಿದಿಲ್ಲ. ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ತೇಲಿಕೊಂಡು ಹೋಗಿದೆಯಂತೆ ಚಿಲಿಯಾರ್ ನದಿಯಲ್ಲಿ ಆ ಶವಗಳು. ಸುಮಾರು 100 ಕಿಲೋಮೀಟರ್ ವರೆಗೂ ಕೂಡ ಆ ಶವಗಳು ತೇಲಿಕೊಂಡು ಹೋಗಿರೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ವು. ಜೊತೆಗೆ ಈಗಾಗಲೇ ಆ ನದಿಯಿಂದ 16 ಶವಗಳನ್ನ ಹೊರತೆಗೆಯಲಾಗಿದೆ. ಮಳೆ ಮಧ್ಯೆ ಒಂದು ಕಡೆ ಗುಡ್ಡ ಕುಸಿತ, ಮತ್ತೊಂದೆಡೆ ಪ್ರವಾಹ, ಜೊತೆಗೆ ದಿಕ್ಕು ಬದಲಿಸಿದಂತಹ ನದಿ. ಇದೆಲ್ಲದರಿಂದ ಅಲ್ಲೊಂದು ಸ್ಮಶಾನ ಸದೃಶ ಚಿತ್ರಣ. ಹೆಲಿಕಾಪ್ಟರ್ ಬಂದಿದೆ, ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಜೊತೆಗೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಇನ್ನೂ ಗುಡ್ಡ ಕುಸಿಯುವಂತಹ ಆತಂಕ ಕೂಡ ಇದೆ. ಜೊತೆಗೆ ಬಂದಂತಹ ಪ್ರವಾಸಿಗರು ನಾವು ಸ್ವರ್ಗಕ್ಕೆ ಬಂದಿದ್ದೀವಿ ಅಂತ ಆ ಅದ್ಭುತ ಜಾಗದ ಸೌಂದರ್ಯ ಸವಿಯೋದಕ್ಕಿಂತ ಬಂದಿದ್ರು. ಆದ್ರೆ ಈಗ ಹಲವರು ಶವ ಆಗಿದ್ದಾರೆ, ಕೆಲವರು ದಿಕ್ಕೆ ತೋಚದಂತಾಗಿದ್ದಾರೆ. ಆಸ್ಪತ್ರೆ ಚಿತ್ರಣ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾ ಇದ್ದಾರೆ ತಮ್ಮವರಿಗಾಗಿ. ಯಾರಾದರೂ ಬದುಕುಳಿದಿರಬಹುದು ಅಥವಾ ಮೃತರಾಗಿದ್ರು ಅವ್ರ ಶವ ಸಿಗಬಹುದು ಅಂತ. ಜೊತೆಗೆ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯ. ದೇವರ ನಾಡು ಅಂತ ಕರೆಸ್ಕೊಳ್ತಾ ಇದ್ದಂತಹ ಕೇರಳದಲ್ಲಿ ಆದಂತಹ ಈ ದುರಂತ ಯಾವ ದೇವರ ಶಾಪ ಇದು? 3 ಬಾರಿ ಭೂಕುಸಿತ ಆಗತ್ತೆ. 400ಕ್ಕೂ ಹೆಚ್ಚು ಮನೆಗಳಿದ್ದಂತಹ ಜಾಗ ಸ್ಮಶಾನ ಆಗಿದೆ. ಎಲ್ಲ ನೋಡಿದ್ರು ಮಣ್ಣು ಮಿಶ್ರಿತ ನೀರು, ಕೆಸರು ನೀರೇ ಕಾಣಿಸ್ತಾ ಇದೆ. ಅಲ್ಲಿ ಮನೆ ಇತ್ತ, ಅಲ್ಲೊಂದು ಊರಿತ್ತ, ಶಾಲೆ, ಬ್ಯಾಂಕ್, ಹೋಟೆಲ್ಗಳಿದ್ದಂತ ಜಾಗನ ಅದು ಅಂತ ಅನುಮಾನ ಬರೋ ಹಾಗೆ. ಸಿಹಿ ನಿದ್ದೆಯಲ್ಲಿದ್ದವರು ಸಾವಿನ ಪ್ರವಾಹದಲ್ಲಿ ತೇಲ್ಕೊಂಡು ಹೋದ್ರು. ಚಲಿಯಾರ್ ನದಿಯಲ್ಲಿ ಹರಿದು ಬರ್ತಾ ಇದೆ ಮೃತದೇಹಗಳು. 40 ಕಿಲೋಮೀಟರ್ ದೂರದ ಕೋತ್ತುಕಲ್ಲು ಗ್ರಾಮದಲ್ಲಿ 16 ಮೃತದೇಹ ಪತ್ತೆಯಾಗಿದೆ. ಎಲ್ಲ ಕಳೆದು ಹೋಗಿದಾರೋ ತಮ್ಮವರು ಅಲ್ಲಿ ಹುಡುಕೋ ಪ್ರಯತ್ನವನ್ನ ಸಂಬಂಧಿಕರು ಮಾಡ್ತಾ ಇದ್ರೆ, ಸಿಬ್ಬಂದಿ ಮಾಡ್ತಾ ಇದ್ರೆ ಫಲ ಕೊಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕಳೆದು ಹೋದವರು 50-100 ಕಿಲೋಮೀಟರ್ ದೂರದ ನದಿ ಸಮುದ್ರದ ತೀರದಲ್ಲಿ ಅವರ ಮೃತದೇಹ ಪತ್ತೆಯಾಗ್ತಾ ಇದೆ. ಚಲಿಯಾರ್ ನದಿಯಲ್ಲಿ ಹೆಣಗಳು ತೇಲ್ಕೊಂಡು ಬರ್ತಾ ಇದೆ. ನಿನ್ನೆ ಯಾವುದೋ ಕಟ್ಟಿಗೆ ಬರ್ತಾ ಇರಬೇಕು ತೇಲ್ಕೊಂಡು ಅಂತ ಅಂದ್ರೆ ಇಲ್ಲ, ಹೆಣಗಳು ಬರ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ, ತಮ್ಮವ್ರು ಇಲ್ಲೇ ಕಳೆದು ಹೋಗಿದ್ರು, ನಾಪತ್ತೆ ಆಗಿದ್ರು ಅಂತ ಹುಡುಕ್ತಾ ಹೋದ್ರೆ ಅಲ್ಲಿ ಯಾರೂ ಸಿಗ್ತಾ ಇಲ್ಲ. 50 ಕಿಲೋಮೀಟರ್ 100 ಕಿಲೋಮೀಟರ್ ದೂರದ ಯಾವುದೋ ನದಿ ಸಮುದ್ರದ ತೀರದಲ್ಲಿ ಹೆಣಗಳು ಪತ್ತೆ ಆಗ್ತಾ ಇದೆ, ತೇಲ್ಕೊಂಡು ಬರ್ತಾ ಇದೆ ಹೆಣ. ತಮ್ಮವ್ರಿಗಾಗಿ ಎಲ್ಲೆಲ್ಲಿ ಹುಡುಕ್ಬೇಕು? ಹಾಗಾದ್ರೆ ಆಸ್ಪತ್ರೆಗೆ ಹೋಗ್ತಿದ್ದಾರೆ, ಅಲ್ಲಿ ಶವಾಗಾರ ನೋಡ್ತಿದ್ದಾರೆ, ಇನ್ನೆಲ್ಲೋ ಹುಡುಕಾಡ್ತಾ ಇದ್ದಾರೆ, ತಮ್ಮವ್ರು ಸಿಗ್ತಾ ಇಲ್ಲ. ಪರಿಸ್ಥಿತಿ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಕರಳ್ಚೂರು ಅನ್ನತ್ತೆ. ಖಂಡಿತವಾಗ್ಲೂ ಕೂಡ ಶ್ವೇತಾ, ಏನಂತಂದ್ರೆ ಈ ಒಂದು ಭಾಗದಲ್ಲಿ ಆಗಿರ್ತಕ್ಕಂಥ ದುರಂತ ಅಂತದ್ದೇ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಊರಿನಲ್ಲಿ 1-2 ಮನೆಗಳು ನಾಶ ಆಗಿಲ್ಲ. ಈ ಒಂದು ಗುಡ್ಡ ಕುಸಿತಕ್ಕೆ ಊರೇ ನಾಶ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅದಕ್ಕೆ ಸ್ಪಷ್ಟ ನಿದರ್ಶನವಾಗಿ ಕಾಣಿಸ್ತಾ ಇದೆಯಲ್ಲ. ಊರಿನಲ್ಲಿ ಬಹುತೇಕ 90 ಭಾಗ ಸಂಪೂರ್ಣವಾಗಿ ನಾಶ ಆಗಿದೆ. ಅಳಿದುಳಿದಿರ್ತಕ್ಕಂಥ 10% ಏನಿದೆ ಅದು ನಾಶವೇ ಆಗಿದೆ. ಆದ್ರೆ ನಾಶದ ಸಾಕ್ಷಿಯಾಗಿ ಉಳ್ಕೊಂಡಿದೆ ಅಂತೇಳಿ ಒಂದ್ ರೀತಿಯಾಗಿ ಅಸ್ಥಿ ಪಂಜರಗಳು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನೀವು ಗಮನಿಸಬಹುದು. ಇಡೀ ಈಗ
ಕ್ಯಾಮ್ರಾ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ನಿಮ್ಗಲ್ಲೊಂದು ಇಟಾಚಿ ಸಿಗ್ತಾ ಇದೆ. ಇಲ್ಲಿ ಮಣ್ಣಿನ ಕೆಲಸ ಮಾಡುವಂತದ್ದು ಮನೆಯವರು ಇಟ್ಕೊಂಡಿರ್ತಕ್ಕಂಥ ಕಾರ್ ಇರ್ಬೋದು, ಆ ಜೀಪ್ಗಳಿರ್ಬೋದು. ಆ ಜೀಪ್ಗಳು ಎಲ್ಲವೂ ಕೂಡ ನೀರಿನ ರಾಡಿಯಲ್ಲಿ ಸಂಪೂರ್ಣವಾಗಿ ಮುಚ್ಚೋಗಿರ್ತಕ್ಕಂಥದ್ದು. ಅದ್ರ ಮುಂದೆ ಇರತಕ್ಕಂಥ ಮನೆಯ ಪರಿಸ್ಥಿತಿಯನ್ನ ಜಸ್ಟ್ ಅವಲೋಕಿಸಿ, ಆ ಮನೆ ಏನಿದೆ ಮನೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ನೀರು ಹರಿದಿರ್ತಕ್ಕಂಥದ್ದು 24 ಗಂಟೆಗಳು. ಇದು ಕೇವಲ ನೀರು ಹರಿದಿರ್ತಕ್ಕಂಥದ್ದಲ್ಲ, ನೀರು ಹರಿದಿದ್ರೆ ಬಹುಶಃ ಒಂದಷ್ಟು ಜನ ಉಳ್ಕೊಳ್ಳಿಕ್ಕೆ ಅವಕಾಶ ಆಗ್ತಿತ್ತೇನೋ. ನೀರಿನ ಜೊತೆಯಲ್ಲಿ ಬಂದಂತ ಕೆಸರು ಮಣ್ಣೇನಿತ್ತು ಅದು ಅವರು ಒಂದು ಹೆಜ್ಜೆಯನ್ನು ಕೂಡ ಮುಂದಕ್ಕೆ ಹಾಕದ ರೀತಿಯಲ್ಲಿ ಕಟ್ಟಾಕಿದೆ. ಮನೆಯಲ್ಲಿ ಮುಚ್ಚಿಬಿಟ್ಟಿದೆ, ಅವ್ರನ್ನ ಮಣ್ಣಾಗಿ ಮುಚ್ಚಿಬಿಟ್ಟಿದೆ. ಮರಗಳನ್ನ ನೀವು ಗಮನಿಸಿ, ಮುಂದೆ ಇದರಲ್ಲಿ ಎಷ್ಟು ದೊಡ್ಡ ಮರಗಳು. ಓಕೆ, ಮರಗಳ ಕೆಳಗಡೆ ಬಿದ್ದಿವೆ ಅಂತ ಇಟ್ಕೊಳ್ಳೋಣ, ಆದ್ರೆ ಮರಗಳು ಅರ್ಧಕ್ಕೆ ಮುರಿದಿವೆ. ಆ ಮುರಿದಿರ್ತಕ್ಕಂಥ ಮರಗಳ ಅವಶೇಷಗಳು ಎಲ್ಲೆಲ್ಲಿ ಹೋಗಿವೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈಗಾಗಲೇ ಕೂಡ ಸ್ಥಳೀಯರು ಹೇಳ್ತಾ ಇದ್ರು, ಈ ಒಂದು ಸ್ಥಳದಲ್ಲಿ ಸಾವನ್ನಪ್ಪಿರ್ತಕ್ಕಂಥವ್ರು ಕೊಚ್ಚಿ ಹೋಗಿರ್ತಕ್ಕಂಥವ್ರನ್ನ ನಾವು 90 ಕಿಲೋಮೀಟರ್ಗಳ ದೂರದಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿಕ್ಕಿರ್ತಕ್ಕಂಥ ಮೃತದೇಹಗಳಲ್ಲಿ ನಮ್ಮವ್ರು ಇದ್ದಾರಾ ಇಲ್ವೋ ಅಂತೇಳಿ ಗುರ್ತಿಡಿಯೋದು ಹೇಗೆ ಅಂತ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಬ್ರು ಸತ್ತಿದ್ರೆ ಒಂದ್ 4-5 ಜನ ಇದ್ರೆ ಅವ್ರನ್ನ ಹುಡುಕಾಟ ಮಾಡಬಹುದಿತ್ತು. ಆದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಸತ್ತೋಗಿದ್ದಾರೆ. ಈಗ ನೆಂಟ್ರಿಷ್ಟು ದೂರದವ್ರು ಯಾರೋ ಕೂಡ ಬರ್ತಾ ಇರ್ತಕ್ಕಂಥದ್ದು ಅಂತವ್ರು ಈ ಒಂದು ಸ್ಥಳದಲ್ಲೇ ಸಿಕ್ಕಿರ್ತಕ್ಕಂಥ ಮೃತದೇಹಗಳು ಒಂದು 70 ಏನಿವೆ. ಆ 70 ಸುಮಾರು 2 ಕಡೆಗಳಲ್ಲಿ, ಕೇರಳದ 2 ಕಡೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಇಟ್ಟಿದ್ದಾರೆ. ಆ 2 ಕಡೆಗಳಲ್ಲಿ ಒಂದ್ಸರಿ ಹುಡುಕಾಟವನ್ನ ಮಾಡಬೇಕು. ಅದಾದ ನಂತರದಲ್ಲಿ ಈ ನದಿ ಏನಿದೆ, ಇಷ್ಟು ರಭಸವಾಗಿ ಈಗ ಫುಲ್ ಸಂಪೂರ್ಣವಾಗಿ ಕೆಳಮಟ್ಟದಲ್ಲಿ ಹರಿತಾ ಇರತಕ್ಕಂಥ ನದಿ ದೊಡ್ಡ ಮಟ್ಟದಲ್ಲಿ 15-16 ಅಡಿಗಳ ಎತ್ತರದಲ್ಲಿ ಇಡೀ ಸಂಪೂರ್ಣ ಜಾಗವನ್ನೇ ನುಂಗಿ ಹರಿತಾ ಇದ್ದಂತ ನೀರೇನಿತ್ತು, ಈ ನೀರಲ್ಲಿ ಕೊಚ್ಚೋಗಿರ್ತಕ್ಕಂಥವರೆಲ್ಲ ಏನಿದ್ದಾರೆ ಅವರು ಕೇವಲ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲ, ಸುಮಾರು 90 ಕಿಲೋಮೀಟರ್ಗಳ ದೂರದಲ್ಲಿ ಅವರ ಶವಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾಗಿ ತಮ್ಮ ಕಡೆಯವರ ಶವಗಳನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇದೊಂದು ರೀತಿಯಲ್ಲಿ ದೊಡ್ಡ ದುರಂತ ಆಗಿರ್ತಕ್ಕಂಥದ್ದು. ಈ ದುರಂತದಲ್ಲಿ ಆಗಾಗ್ಗೆ ಕೂಡ ಇಲ್ಲಿ ಬದುಕುಳಿದಿರ್ತಕ್ಕಂಥ ಜನರೇನಿದ್ದಾರೆ ಅವರು ಅಳುವಂತದ್ದು ಅಥವಾ ದುಃಖನೋ ಆಕ್ರೋಶನ ಇದೇನೋ ಅವ್ರ ಕಣ್ಮುಂದೆ ಕಾಣಿಸ್ತಾನೆ ಇಲ್ಲ. ಇದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತೇಳಿ ಒಂದ್ ರೀತಿಯಲ್ಲಿ ಅವ್ರಿಗೆ ಪಶ್ಚಾತ್ತಾಪದ ಭಾವ ಇದೆ. ಜೊತೆಗೆ ನಾನು ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿದೆ. ಒಂದ್ ರೀತಿಯಲ್ಲಿ ಏನೋ ನೋಡ್ತಾ ಇದ್ದಾರೆ, ಬೆರಗಗಣ್ಣಿಂದ ನೋಡ್ತಾ ಇದ್ದಾರೆ, ಏನಾಗೋಯ್ತಪ್ಪ ಇದು. ಹಂಗಾಗಿ ಅದನ್ನ ನೋಡ್ಕೊಂಡು ಸುಮ್ಮನಿದ್ದಾರೆ. ಬಹುಶಃ ದೂರದಲ್ಲಿ ನಿಂತು ನಾವು ದೃಶ್ಯಗಳನ್ನ ನೋಡ್ತಾ ಇದೀವಿ, ನಮಗೆ ಇಷ್ಟು ಶಾಕ್ ಆಗ್ತಿರುವಾಗ ಅವರಿಗೆ ಆದಂತಹ ಸ್ವಂತ ಅನುಭವ ಅದು, ಅವರಿಗಾಗೋ ಶಾಕ್ ಬಹಳ ದೊಡ್ಡದೆ. ಆದ್ರೆ ಆ ಜಾಗಕ್ಕೆ ತಮ್ಮವ್ರಿಗಾಗಿ ಹುಡುಕೋದಕ್ಕೆ ಬರ್ತಿದಾರಲ್ಲ, ತಲುಪೋದಷ್ಟು ಸುಲಭ ಇದೆಯಾ? ಯಾಕಂದ್ರೆ ರಸ್ತೆ ಮಾರ್ಗಗಳು ಕೂಡ ಬಹಳ ಕಡೆಗಳಲ್ಲಿ ತೊಡಕಿದೆ, ಅಲ್ಲಿ ತಲುಪೋದೇ ಚಾಲೆಂಜಿಂಗ್ ಅಂತ ಹೇಳ್ತಾ ಇದ್ರು. ಈ ದುರಂತ ನಡೆದಂತಹ ಜಾಗ ಇದೆಯಲ್ಲ, ತಾವಿರುವಂತದ್ದು ಚೂರಲ್ಮಲೈ, ಆದ್ರೆ ಉಳಿದ ಕಡೆಗಳಲ್ಲೂ ಆಗಿದೆ ದುರಂತ. ಈ ಎಷ್ಟು ಅಂತರ, ಅದು ಎಷ್ಟು ವ್ಯಾಪ್ತಿಯಲ್ಲಾಗಿದೆ ಈ ದುರಂತ? ಹೇಗೆ ತಲುಪ್ತಾ ಇದ್ದಾರೆ ಜನ ಆ ಜಾಗಕ್ಕೆ? ಪ್ರತಿಮಾ ಅದನ್ನು ತೋರಿಸ್ತಾ ಹೋಗ್ತೇನೆ. ನಾನು ಇರ್ತಕ್ಕಂಥದ್ದು ನೀವು ಹೇಳಿದಾಗೆ ಕೂಡ ಚೂರಲ್ಮಲೈಯಿಂದ ಶುರು ಮಾಡಿದ್ರೆ ಈ ನದಿ ಈಗ ಬಲಭಾಗದಿಂದ ಹರಿದು ಹೋದ್ರೆ ಇನ್ನು ಆ ಬಲಭಾಗದಲ್ಲಿ ಕಾಣ್ತಕ್ಕಂಥ ಬೆಟ್ಟಗಳೇನಿವೆ, ಕಾಫಿ ತೋಟ ಮತ್ತೆ ಬೆಟ್ಟಗಳೇನಿವೆ, ಆ ಬೆಟ್ಟದ ಹಿಂಭಾಗದಲ್ಲಿ ಕೂಡ ಮತ್ತೆರಡು ಗ್ರಾಮಗಳಿರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ಭೂಕುಸಿತ ಆಗಿರ್ತಕ್ಕಂಥದ್ದು. ಆ ಒಂದು ಸ್ಥಳಕ್ಕೆ ಸದ್ಯಕ್ಕೆ ಜನರ್ಯಾರು ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಇಲ್ಲಿ ರಸ್ತೆ ಇಲ್ಲ, ಊರೇ ಇಲ್ಲ, ರಸ್ತೆ ಅಂತೂ ಇಲ್ಲವೇ ಇಲ್ಲ, ಹೇಗೋಗ್ಬೇಕು ಅನ್ನೋ ದಾರಿಯೂ ಕೂಡ ಇಲ್ಲ. ಹಾಗಾಗಿಯೇ ಕೂಡ ರಕ್ಷಣಾ ಪಡೆಗಳಷ್ಟೇ ಕೂಡ ನದಿಯ ಆ ದಡದಲ್ಲಿದ್ದಾರೆ. ಆ ದಡದಲ್ಲಿ ಇರ್ತಕ್ಕಂಥ ಜನರನ್ನ ರೋಪ್ ಮೂಲಕವಾಗಿ, ಹೆಲಿಕಾಪ್ಟರ್ ಮೂಲಕವಾಗಿ, ಜೊತೆಗೆ ಒಂದಷ್ಟು ದಡ ಸಿಗುವಂತ ಸ್ಥಳಗಳಲ್ಲಿ ತಾತ್ಕಾಲಿಕವಾಗಿ ಅಂದ್ರೆ ಅಲ್ಯೂಮಿನಿಯಂನ ಏಣಿಗಳನ್ನ ಬಳಸಿ ತಾತ್ಕಾಲಿಕವಾಗಿ ಸೇತುವೆಗಳನ್ನ ಮಾಡಿದ್ದಾರೆ. ಆ ಸೇತುವೆ ಮೂಲಕವಾಗಿ ಬದುಕಿರೋರನ್ನ ಎಲ್ಲರನ್ನೂ ಕರೆತಂದಿದ್ದಾರೆ. ಆದ್ರೆ ಆ ಸತ್ತಿರ್ತಕ್ಕಂಥದ್ದಿದ್ದಲ್ಲ, ಈಗ ನಾವೇನ್ ನದಿ ತೋರಿಸ್ತಾ ಇದ್ದೀವಿ, ಮಣ್ಣು ಮುಚ್ಚಿಕೊಂಡಿರ್ತಕ್ಕಂಥದ್ದು ಇದರ 10 ಪಟ್ಟು ದೊಡ್ಡದಿದೆ. ಅಂದ್ರೆ ಸ್ಥಳೀಯರು ಹೇಳೋ ಪ್ರಕಾರವಾಗಿ 10 ಪಟ್ಟು ದೊಡ್ಡದಿದೆ ಅಂತೇಳಿ. ಆದ್ರೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಇದು 3 ಸಾರಿ ಆದಂತಹ ದೊಡ್ಡ ಭೂಕುಸಿತ ಏನಿತ್ತು, ಅದರಿಂದ ಇಂಥ ಒಂದು ಅನಾಹುತ ಆಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಪದೇ ಸುಮಾರು 2 ಗಂಟೆ 3 ಗಂಟೆಗಳ ತಾಸಿಗೆ ಒಮ್ಮೆ ಭೂಮಿಯಲ್ಲಿ ಒಂದಷ್ಟು ಮಣ್ಣು ಜಾರಿ ಬೆಟ್ಟದಿಂದ ಕೆಳಗೆ ಬರ್ತಾ ಇದೆ. ಆಗಾಗ ಮಳೆ ಹುಯ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ಕೂಡ ಅವ್ರನ್ನ ಕಳಿಸ್ತಾ ಇಲ್ಲ. ಆದ್ರೆ ಬರ್ತಾ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿ ನಾವು ಗಮನಿಸಿದ್ರೆ ಎಲ್ಲೋ 100 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ನೆಂಟರುಗಳು, ಸಂಬಂಧಿಕರು. ಇಲ್ಲಿ ತಂದೆಯನ್ನ ಕಳ್ಕೊಂಡಂತ ಮಗ ಬರ್ತಾ ಇಲ್ಲ, ಅಥವಾ ಪೋಷಕರನ್ನ ಕಳ್ಕೊಂಡಂತ ಮಕ್ಳುಗಳು ಬರ್ತಾ ಇಲ್ಲ. ನಮ್ಮ ಮಕ್ಕಳು ಮಿಸ್ ಆದ್ರು ಅಂತೇಳಿ ಪೋಷಕರು ಯಾರು ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇರೋರನ್ನ ನೀವು ಗಮನಿಸಬೇಕು, ನಮ್ಮ ಸಂಬಂಧಿಕರು ಇಲ್ಲಿದ್ರು,
ನಮ್ಮ ಕಡೆಯವರು ಇಲ್ಲಿದ್ರು, ನಮ್ಮ ನೆಂಟರಿದ್ರು. ಅಂದ್ರೆ ಒಂದು ಇಲ್ಲಿ ಸತ್ತಿರ್ತಕ್ಕಂಥದ್ದು ಇಡೀ ಕುಟುಂಬವೇ ನಾಶ ಆಗಿದೆ. ಅವರಿಗೆ ಸಂಬಂಧಪಟ್ಟಂತ ಸಂಬಂಧಿಕರು ಏನಿದ್ದಾರೆ ಅವರು ಬರ್ತಾ ಇದ್ದಾರೆ. ಬಹುಶಃ ನಮ್ಮ ಸಂಬಂಧಿಕರ ಶವಗಳು ಸಿಗ್ಬಹುದಾ ಅಂತ ಹೇಳಿ. ಆ ಕಾರಣಕ್ಕಾಗಿಯೇ ಕೂಡ ಇದನ್ನ ನಾವೇನ್ ಹೇಳ್ತೀವಿ, ಆಕ್ರೋಶ, ಆಕ್ರಂದನ ಅದೆಲ್ಲಕ್ಕೂ ಮೀರಿದಂತ ಒಂದು ಸಂದರ್ಭ. ಇದನ್ನ ಮನುಷ್ಯರಾಗಿ ನಾವು ಕೂಡ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ದುಃಖ ನೋವು ಅಂತ ಹೇಳ್ತಾ ಇರ್ತೀವಲ್ಲ, ಅದು ಯಾರಿಗಾಗುತ್ತೋ ಅವ್ರಿಗೆ ಕೂಡ ಗೊತ್ತಾಗುತ್ತೆ. ನಾವು ಹೇಳುವಂತವ್ರು ಎಷ್ಟಾದ್ರೂ ಹೇಳ್ಬೋದು ಅಂತ ಹೇಳ್ತಾರಲ್ಲ, ಅಂತದೊಂದು ಪರಿಸ್ಥಿತಿಯನ್ನು ಸದ್ಯಕ್ಕಂತೂ ಗಮನಿಸ್ತಾ ಇದೀವಿ. ಇಲ್ಲಿ ಚೂರಲ್ ಮಲೆ ಏನಿದೆ, ಇಲ್ಲಿ ಮಣ್ಣೆಲ್ಲ ಕೊಚ್ಚಿ ಬಂದಿದೆ. ಆದ್ರೆ ಇಲ್ಲಿಂದ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಆಸ್ಪಾಸ್ನಲ್ಲಿರ್ತಕ್ಕಂಥ 12 ಗ್ರಾಮಗಳೇನಿವೆ ಅಲ್ಲಿ ದೊಡ್ಡ ಮಟ್ಟದ ಭೂಕುಸಿತ ಆಗಿದೆ. ಅಲ್ಲಿ ಗ್ರಾಮಗಳು ಕೂಡ ನಾಶ ಆಗಿವೆ, ಅಲ್ಲಿ ಮನೆಗಳು ಕೂಡ ನಾಶ ಆಗಿವೆ. ಅಲ್ಲಿ ಸಾಕಷ್ಟು ಶವಗಳನ್ನ ನಾವು ನಿನ್ನೆ ನೋಡ್ಬೇಕಿತ್ತು. ಈ ನದಿ ದಡದಿಂದ ಆ ಭಾಗದಲ್ಲಿ ಇದ್ದಂತಹ ಅವರಲ್ಲಿ ಸುಮಾರು 70 ಶವಗಳನ್ನ ಆ ಭಾಗದಿಂದಾನೇ ತಂದಿದ್ದಾರೆ. ನಾವಿಲ್ಲಿ ಹೇಳ್ತಾ ಇದ್ದೀವಿ ಇದಕ್ಕಿಂತನೂ ಹೆಚ್ಚಾಗಿ ಆ ಭಾಗದಿಂದಾನೇ 70 ಶವಗಳನ್ನ ತಂದಿದ್ದಾರೆ. 450ಕ್ಕೂ ಹೆಚ್ಚು ಜನರನ್ನ ಆ ಭಾಗದಿಂದಾನೇ ರಕ್ಷಣೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಇನ್ನೆಷ್ಟು ದುರಂತ ಆಗಿರ್ಬೋದು ಅದನ್ನ ನಾವು ಅಂದಾಜು ಮಾಡಬೇಕಾಗತ್ತೆ. ಸದ್ಯಕ್ಕೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಬೆಳಗ್ಗೆಯಿಂದ ಒಂದಷ್ಟು ಮಳೆ ರಿಲೀಫ್ ಕೊಟ್ಟಿದೆ. ಇದು NDRF ತಂಡಕ್ಕೆ ಒಂದಷ್ಟು ಸಹಕಾರಿ. ಯಾಕಂತ ಹೇಳಿದ್ರೆ ಅವರು ಕೂಡ ಇನ್ನು ಅಳಿದುಳಿದಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡ್ಲಿಕ್ಕೂ ಕೂಡ ಫಾಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಒಂದಂತೂ ಸತ್ಯ, ಈ ಒಂದು ಘಟನೆ ಆದ ನಂತರದಲ್ಲಿ ಇಲ್ಲಿನ ಆಡಳಿತ ಸರ್ಕಾರ ಯಂತ್ರ ಏನಿದೆ ಅದು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ದುರಂತ ಮನುಷ್ಯರಿಂದನೇ ಆಗಿರ್ತಕ್ಕಂಥದ್ದು ಅನ್ನೋದು ಮಾತ್ರ ಅಪ್ಪಟ ಸತ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.